ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಂದಗತಿಯಲ್ಲಿ ಸಾಗ್ತಾ ಇದೆ. ಇದಕ್ಕೆ ಚುರುಕು ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗಣತಿದಾರರ ಸಮಯದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಈ ಗಣತಿ ಕಾರ್ಯವನ್ನು ಮತ್ತಷ್ಟು ಚುರುಕುಗೊಳಿಸುವಂತಹ ನಿಟ್ಟಿನಲ್ಲಿ ಜಿಬಿಎ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ನಿಧಾನಗತಿಯಲ್ಲಿ ಸಮೀಕ್ಷೆ ಆಗ್ತಾ ಇದೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ಸಮೀಕ್ಷೆಯ ಸಮಯವನ್ನು ಬದಲಾವಣೆ ಮಾಡಲಾಗಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ಸಮೀಕ್ಷೆ ನಡೆಸೋದಕ್ಕೆ ನಿರ್ಧಾರ. ಬೆಳಗ್ಗೆ ವೇಳೆ ಸಮೀಕ್ಷೆಗೆ ಜನ ಸಿಗ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಬದಲಾವಣೆ. ಜನರ ಮೊಬೈಲ್ಗೆ ಸಂಜೆ ಸಮೀಕ್ಷೆಯ ಬಗ್ಗೆ ಜಿಬಿಎಯಿಂದ ಮೊದಲು ಮೆಸೇಜ್ ಹೋಗುತ್ತೆ. ಸಂಜೆ 6ರಿಂದ ರಾತ್ರಿ 9ರವರೆಗೂ ಕೂಡ ಸಮೀಕ್ಷೆಗೆ ಸಹಕರಿಸಿ ಅನ್ನುವಂತಹ ಮೆಸೇಜ್ ಪಾಸ್ ಆಗುತ್ತೆ. ತದನಂತರ ಗಣತಿದಾರರು ಮನೆ ಮನೆಗಳಿಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಗಣತಿದಾರರು ಹೇಳ್ತಾ ಇದ್ದಿದ್ದೆ ಇದನ್ನು. ನಾವು 10 ಗಂಟೆಗೆ ಹೋಗುವಷ್ಟೇ ಎಲ್ಲ ಆಫೀಸಿಗೆ ಹೋಗ್ತಾ ಇದ್ರು. ಸಂಜೆ 6 ಗಂಟೆಗೆಲ್ಲ ನಮ್ಮ ಸಮೀಕ್ಷೆ ಮುಗಿದಿತ್ತು, ಆವಾಗ ಜನ ವಾಪಸ್ ಬರ್ತಾ ಇದ್ರು. ಬೆಂಗಳೂರಿನಲ್ಲಿ ಗಣತಿ ನಿಧಾನ ಆಗೋದಕ್ಕೆ ಕಾರಣವೇ ಇದು ಅಂತ ಹೇಳ್ತಾ ಇದ್ರು. ಇದನ್ನು ಗಮನಿಸಿದಂತಹ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡಿದೆ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ಗಣತಿಯನ್ನು ನಡೆಸೋದಕ್ಕೆ ಗಣತಿದಾರರಿಗೆ ಸೂಚನೆಯನ್ನು ಕೊಟ್ಟಿದೆ. ಬಟ್ ಮಹಿಳಾ ಗಣತಿದಾರರ ನಿಟ್ಟಿನಲ್ಲಿ ಯಾವ ರೀತಿಯ ಸೇಫ್ಟಿ ಮೆಜರ್ಸ್ಮೆಂಟ್ಸನ್ನು ಇಲ್ಲಿ ಜಿಬಿಎ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ನೋಡೋಣ ಈ ಪ್ರಯೋಗ ಯಾವ ಮಟ್ಟದಲ್ಲಿ ಫಲ ಕೊಡುತ್ತೆ, ಯಾವ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂಥೇಳಿ. ಈ ಬದಲಾವಣೆಯ ನಂತರವಾದರೂ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಚುರುಕು ಮುಟ್ಟುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯಲ್ಲಿ ನಿಧಾನಗತಿಯಲ್ಲಿ ಸಮೀಕ್ಷೆ ಆಗ್ತಾ ಇರುವಂಥದ್ದು ಜಿಬಿಎ ಮುಖ್ಯ ಆಯುಕ್ತರ ಟೆನ್ಷನನ್ನು ಜಾಸ್ತಿ ಮಾಡಿತ್ತು. ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು, ಅದರಲ್ಲಿ ಈ ಪ್ರಯತ್ನವೂ ಕೂಡ ಒಂದಾಗಿದೆ.